ನನ್ನ ಮುಂದೆ ತಂದು ಪಸರಿಸದಿರಯ್ಯ. ಪಶುವೇನ ಬಲ್ಲದು ಹಸುರಂದೆಳಿಸುವುದು. ವಿಷಯ ರೈತನ ಮಾಡಿ ಭಕ್ತಿ ರಸವದನಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವನ್ನೆರೆದು ನೋಡಿ ಸಲಹೆಯ ಲಿಂಗ ತಂದೆ. ನೀ ಅಷ್ಟ್ ಮಾಡಿದೆ ಅಂದ್ರೆ ನಾನು ಸುಳಿಚಾಚಿ ಬಗೆವನು. ಅಂದರೆ ನಾನು ನಿನ್ನ ಭಕ್ತಿಯಲ್ಲಿ ನಿನ್ನನ್ನ ನಾನು ಪಡೆಯುವಲ್ಲಿ ನಾನು ಸಮರ್ಥನಾಗ್ತೀನಿ. ಅವಾಗ ಅದಕ್ಕೆ ನನ್ನ ಮನಸ್ಸು ವಿಷಯಗಳಿಗೆ ದುರ್ವಿಷಯಗಳಿಗೆ ಹಾರದಂತೆ ನನ್ನನ್ನ ನೀನು ನಿನ್ನ ಒಂದು ಭಕ್ತಿಯೆಲ್ಲ ನನ್ನ ಮನಸ್ಸು ಕಟ್ಟಿ ಹಾಕ್ಲಿ ಅಂತ ತಿಳ್ಕೊಂಡ್ ಬೇಡ್ತಾರ. ನೋಡ್ರಿ ಅವ್ರ ಮನಸ್ಸು ಹೆಂಗೈತಿ ನಮ್ದ್ ಹೆಂಗೈತಿ ಅಂತ ಒಮ್ಮೆ ನಾವು ವಿಚಾರ ಮಾಡಾಕತ್ರ ನಮಗೂ ಹಂಗ ಆಗಾಕ್ ಬರ್ತದ. ಯಾಕೆ ಇದ್ದದ್ದಲ್ಲಿ ನಾವು ಇತಿಮಿತಿಯಲ್ಲಿ ಯಾವ್ದು ಯೋಗ್ಯ ಅದನ್ನಷ್ಟೇ ಪಡ್ಕೊಂಡ್ ಬದುಕಿದ್ರೆ ಆ ಬದುಕು ಸಹ್ಯ ಆಗ್ತದೆ. ಇರ್ಲಿಲ್ಲ ಅಂತಂತಂದ್ರೆ ಅದನ್ನ ನಿಮ್ಗೆಲ್ಲ ತಿಳಿತದ. ಯಾಕಂದ್ರೆ ಈಗೆಲ್ಲಾ ನೀವೆಲ್ಲ ಸಾಕಷ್ಟು ನಮಗ್ ಮಾಧ್ಯಮಗಳು ಬಂದಾವ್. ಮಾಧ್ಯಮಗಳ ಮೂಲಕ ಏನ್ ಗೊತ್ತಾಗ ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರದ್ದಾಗ್ತದೆ. ತಪ್ಪು ಮಾಡಿದವ್ರಿಗೆ ಯಾವಾಗಿದ್ರು ಯಾವುದೋ ರೂಪದಲ್ಲಿ ಅವನು ದುಃಖಕ್ಕೆ ಒಳಗಾಗ್ಬೇಕಾಗ್ತದೆ. ಹೀಗಾಗಿ ಹಿಂಗಾಗಬಾರದು ಅಂತಂದ್ರೆ ನಾವು ಯಾವಾಗಲೂ ನಮ್ಮ ಬದುಕನ್ನ ಒಂದು ನೀತಿಯ ಚೌಕಟ್ಟಿನಲ್ಲಿ ನಾವು ಕಟ್ಕೊಳ್ಬೇಕಾಗ್ತೈತಿ ಎಂದು. ಅದಕ್ಕೆ ಬಸವಣ್ಣವ್ರು ಬಹಳ ಸುಂದರವಾಗಿ ಹೇಳ್ಬಿಟ್ರು. ಹೆಂಗ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹಿರಂಗವಾಗಿ ನೋಡ್ರಿ, ಇವು 7 ಸಪ್ತ ಸೂತ್ರಗಳು ಈ ಹೆಚ್ಚು ಕಡಿಮೆ ಎಲ್ಲರ ಬಾಯಿ ಮೇಲೂ ನಲ್ದಾಡ್ತಾವ. ಆದ್ರೆ ಏನೈತಿ, ಇವುಗಳ ಪಾಲನೆ ಮಾಡೋದು ಮಾತ್ರ ಬಹಳ ಕಷ್ಟ. ನನಗನ್ಸಿದ ಮಟ್ಟಿಗೆ ಬಹುಶಃ ಈ ಮೊಬೈಲ್ ಬಂದಾಗಿಂದ ಇಂಥವ್ ಇನ್ನೂ ಸ್ವಲ್ಪ ಹೆಚ್ಚಾಗ್ಯಾವೇನೋ ಅಂತ ಅನ್ಸತ್ತೆ. ಯಾಕಂದ್ರೆ ನಾವೆಲ್ಲಾ ಕಡೆ ನೋಡ್ತೇವಿ ಸೈಬರ್ ಕ್ರೈಮ್ ಅನ್ನೋದು ನಮ್ಮ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಾಕತ್ತದ. ಎಷ್ಟೋ ಜನರು ತಮ್ಮ ಕುಂತಲ್ಲೇ ತಮ್ಮ ಹಣವನ್ನ ಕಳ್ಕೊಳಕತ್ತಾರ. ಮನುಷ್ಯ ಅವನ ಮನಸ್ಸು ಒಂದು ಯೋಗ್ಯ ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ಸಮಾಜಕ್ಕಾಗಲಿ ತನಗಾಗಲಿ ಹಿತಕಾರಿಯಾಗಿರ್ತಾವ. ಅದು ವಿಷಮವಾಗಿ ವಿಚಾರ ಮಾಡ್ತಾ ಅದ್ರೊಳಗೆ ಪ್ರವೃತ್ತ ಆಯ್ತು ಅಂತಂತಂದ್ರೆ ವಿನಾಶದಡಿಗೆ ತಗೊಂಡು ಹೋಗ್ತದೆ. ತನ್ನನ್ನಲ್ಲೇ ತಾನು ವಿನಾಶವಾಗುವುದರ ಜೊತೆಗೆ ಸಮಾಜಕ್ಕೂ ಆತಂಕಕಾರಿಯಾಗುವಂತಹ ಬೆಳವಣಿಗೆ ಕಾರಣ ಆಗ್ತದೆ. ಅದಕ್ಕೆ ಇಂಥ ಒಂದು ಸದ್ಗೋಷ್ಠಿಗಳು, ಚಿಂತನ ಗೋಷ್ಠಿಗಳು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಅವೇನಾಗ್ತಾವ, ಅನುಕೂಲ ಆಗ್ತಾವ. ಹೀಗೆ ಅದಕ್ಕೆ ಶರಣರುದೆಲ್ಲ ಹೆಂಗ್ ಮಾಡಿದ್ರು. ಇಲ್ಲೇನ ಇದನ್ನು ಮೊದಲ ಶೀರ್ಷಿಕೆ ನೋಡಿದ್ನಲ್ಲ, ಶಿವಾನುಭವ. ಈ ಶಿವಾನುಭವ ಅನ್ನುವಂಥದ್ದನ್ನೇ ನಮಗೆ ಒಂದ್ ಸ್ವಲ್ಪ ನೈತಿಕ ಪ್ರಜ್ಞೆ, ಪರಮಾತ್ಮನಲ್ಲಿ ಭಕ್ತಿ, ಆಮೇಲೆ ನಾವು ಇಲ್ಲಿ ಬಂದೇವಿ, ನಾವು ಹೇಗ್ ಬದುಕ್ಬೇಕು ಅನ್ನೋದು ತಿಳ್ಕೊಬೇಕಾಗಿದೆ. ನಮ್ಗೆ ಯಾರಾದ್ರೂ ಒಂದ್ ತೊಂದರೆ ಕೊಟ್ರ ನನಗ್ ಹೆಂಗ್ ಕಷ್ಟ ಆಗ್ತದ, ಹಂಗ ನಾನು ಮತ್ತೊಬ್ಬರು ಕೊಟ್ರ ಅವ್ರ ಕಷ್ಟ ಆಗ್ತದ ಅನ್ನುವಂತ ಭಾವದೊಳಗೆ ಬದುಕಿದ್ರ ಸಮಾಜ ಸುಖಿ ಸಮಾಜ ಆಗ್ತದೆ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾರ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನೋಡ್ರಿ, ಸಣ್ಣ ಸಣ್ಣ ವಾಕ್ಯಗಳು, ಸಣ್ಣ ಸಣ್ಣ ಮಾತಿನೊಳಗ ಶರಣರು ಎಂತೆಂತ ಸೂಕ್ತಿಗಳನ್ನ ನಮಗ್ ಬರೆದು ಕೊಟ್ಟಾಗ ಅಂತ ಶರಣರಿಗೆ ನಾವ್ ಎಷ್ಟ್ ಸಲ ಶರಣೆಂದ್ರು ಸಹಿತ ಕಡಿಮೆ. ನಾ ಇನ್ನೊಮ್ಮೆ ಎಲ್ಲಾ ಬಸವಾದಿ ಶರಣರನ್ನ ಸ್ಮರಿಸ್ಕೊಂಡು ಮತ್ತು ಇನ್ನು ಮುಂದೆ ಹೋಗೋಣ ಅಂತ. ಅದಕ್ಕೆ ಆ ಶರಣರು ಹೆಂಗ್ ಬಂದಾರ ಭೂಮಿಗೆ, ಅವ್ರು ಹೆಂಗ್ ಬಂದ್ರು ಅಂತ ಅನ್ನೋದಕ್ಕ ಅವ್ರು ನಮ್ಗತೆ ಎಲ್ಲಾ ಸಾಮಾನ್ಯರ ಗತೆ ಸಾಮಾನ್ಯರ ಗತೆ ಹೋಗ್ಲಿಲ್ಲ. ಅವ್ರು ಬಂದುದೇ ವಿಶೇಷವಾಗಿ ಬಂದ್ರು, ಲೋಕೋದ್ಧಾರಕ್ಕಾಗಿಯೇ ಬಂದ್ರು. ಈ ಲೋಕೋದ್ಧಾರ ಮಾಡುವುದೇ ಅವ್ರದೇನಾತು, ಅವ್ರು ಆ ರೀತಿ ಬರೀ ಹೇಳುದಷ್ಟಲ್ಲ, ಆ ರೀತಿ ಬದುಕಿದ್ರು. ನಡೆ ನುಡಿ ನಡೆ ಒಂದಾಗಿ ಬದುಕಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಭಕ್ತಿ ಸುಭಾಷೆಯೇ ನುಡಿವೆ, ನುಡಿದಂತೆ ನಡೆವೆ. ಒಂದು ಜವೆ ಕೊರತೆಯಾದರೆ ನಾನು ನಡೆಯುವಲ್ಲಿ, ನುಡಿದಂತೆ ನಡೆಯುವಲ್ಲಿ ಒಂದು ಜವೆ ಕೊರತೆಯಾದರೆ ನೀನು ನರಕದಲ್ಲಿ ಎದ್ದು ನೀನೆದ್ದು ಹೋಗು ಅಂತ ಹೇಳ್ತಾರೆ. ನೋಡ್ರಿ, ತಮ್ಮ ಭಾವನೆಗಳಿಗೆ, ತಮ್ಮ ಮನಸ್ಸಿಗೆ, ತಮ್ಮ ಕ್ರಿಯೆಗಳಿಗೆ ಶರಣರು ಏನ್ ಮಾಡ್ಯಾರ, ತಾವೇ ದಿಗ್ಬಂಧನವನ್ನ ಹಾಕೊಂಡ. ಈ ರೀತಿ ನಾವ್ ಮಾಡಕ್ ಸಾಧ್ಯ ಆಗ್ಬೋದಲ್ಲ, ಅವ್ರು ಮಾಡ್ಯಾರಂದ್ರ ನಾವು ಮಾಡ್ಬೋದಲ್ಲ. ಆದ್ರೆ ನಾವ್ ಆ ಕಡೆ ಹೋಗೇ ಇಲ್ಲ, ಇನ್ನು ಹೋಗ್ಬೇಕಂತ ಪ್ರಯತ್ನ ಮಾಡಾಕತ್ತಿ. ಆ ಪ್ರಯತ್ನ ಮಾಡುವ ಸಲುವಾಗಿ ಅಂತ ವಿಚಾರಗಳನ್ನ ಪರಸ್ಪರಲ್ಲಿ ಹಂಚ್ಕೊಂಡು ಆ ಮೂಲಕವಾಗಿ ಸಮಾಜದ ಎಲ್ಲ ವರ್ಗದವರಿಗೂ ಮುಟ್ಟಿಸಿ ನಾವು ನಮ್ಮ ಸಮಾಜವನ್ನು ಸುಖಿ ಸಮಾಜ ಮಾಡ್ಬೇಕಾದ್ರೆ ಇಂತಹ ಕೆಲವೊಂದು ಚಿಂತನ ಗೋಷ್ಠಿಗಳು ಅವಶ್ಯದ. ಅದಕ್ಕೆ ಅವ್ರು ಹೇಳ್ತಾರ, ಲೋಕದಂತೆ ಬಾರರು, ಲೋಕದಂತೆ ಇರರು, ಭಕ್ತಿಯಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡ, ವರಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಉಪಮಿಸಬಾರದು ಉಪಮಾತೀತರು. ನೋಡ್ರಿ, ಅವ್ರ ಮಹಿಮೆಯನ್ ಹೇಳ್ಬೇಕಾದ್ರ ವರಲಿಂಗ ಪೆದ್ದಿಗಳು ನೋಡ್ರಿ, ಅವ್ರ ಹೆಂಗ್ ಬದಲಾದ್ರು, ಅವ್ರ ಕಥೆಗಳೆಲ್ಲ ಬಹಳ ಅದ್ಭುತ ಅದಾವ್. ಇರ್ಲಿ, ನಮ್ಗ ಅವು ಆ ವಿಷಯ ಈಗ ಅಪ್ರಸ್ತುತ. ಆದ್ರೆ ಶರಣರಂತೆ ಬದುಕ್ಬೇಕಂತಂದ್ರ ಅದು ಅಷ್ಟು ಸರಳ ಅಲ್ಲ. ಅವ್ರ ಜೀವನ ಹೆಂಗಿತ್ತು, ಅವ್ರ ಜೀವನ ಇಂಗ್ಲಿಷ್ನಾಗ ಒಂದ್ ಮಾತದ, ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಅವರು ಬದುಕು ಬಹಳ ಸರಳ ಸಾದಾ ಇತ್ತು.
ಆದ್ರೆ ಅವ್ರ ವಿಚಾರಗಳೇನಾಗಿದ್ದು ಅತ್ಯುನ್ನತ ಮಟ್ಟದಲ್ಲಿದ್ದು. ಎಂಥ ಸಂದರ್ಭ ಬಂದರೂ ಸಹಿತ ನಾನು ನನ್ನ ನೈತಿಕ ಮಟ್ಟದಿಂದ ಹೊರಗೆ ಸರಿಯುವುದಿಲ್ಲ ಅನ್ನೋಷ್ಟು. ಯಾಕಂದ್ರೆ ಅವ್ರ ವಚನಗಳಂತದ ಅಷ್ಟೊಂದು ನಮ್ಮ ಐದಕ್ಕಿ ಲಕ್ಕಮ್ಮನ ವಚನ ಆಗ್ಲಿ, ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ವಚನಗಳು, ಅನಂತರ ಸತ್ಯಕ್ಕನ ವಚನಗಳು. ಆ ಸತ್ಯಕ್ಕನ ವಚನಗಳನ್ನ ಕೆಲವೊಂದು ಕೇಳಿದ್ರೆ ನಾವು ಬದುಕನ ಹೆಂಗ್ ಬದುಕ್ಬೇಕನ್ನೋದು, ಹೆಂಗ ನಾವು ಅನವಶ್ಯವಾದ ಆಸೆ ಮಾಡಬಾರ್ದು ಅನ್ನೋದು ಹೇಳ್ತಾ ಯಾರು ಸತ್ಯಕ್ಕೆ ಹೇಳ್ತಾ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಡೆ ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ ನೀ ನನ್ಗೆ ಎಂತ ಬದುಕು ಕೊಟ್ಟಿ ಅದ್ರೊಳಗೆ ಏನ್ ಬರ್ತದ ಅಷ್ಟ್ರೊಳಗ ನಾ ಬದುಕ್ತೇನೆ ಹೊರ್ತು. ಯಾಕಂದ್ರೆ ಕಸ ಗುಡಿಸೋ ಶರಣೈಕಿ, ಶರಣರ ಅಂಗಳ ಗುಡಿಸ್ತಿದ್ದು. ಅವಾಗ ಅಕಸ್ಮಾತ್ ಕಸ ಗುಡಿಸುವ ಬಟ್ಟೆ ಅಂದ್ರೆ ಹಾದಿ ಏನಾದ್ರೂ ಒಂದ್ ಅಮೂಲ್ಯವಾದದ್ ಬಿದ್ದಿದ್ರ ಅದನ್ನ ನಾ ಕೈ ಮುಟ್ಟಿ ಎತ್ತಿದ್ರ ಅದಕ್ಕ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ. ನೋಡ್ರಿ ಅವ್ರು ಹೇಳುದು ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ. ಪರಮಾತ್ಮನಿಗೆ ಅವ್ರು ರಾಣಿ ಹೇಳ್ತಾರ, ನಾನು ಇಂಥದ್ ಎಂದೂ ಮುಟ್ಟುವುದಿಲ್ಲ ಅನ್ನೋದಕ್ರಿ. ಎಷ್ಟು ಸುಂದರವಾದಂತಹ ವಚನಗಳನ್ನ ನಮ್ಮ ಶರಣೆಯರು ಬರ್ಬಾರಲ್ಲ. ಆ ವಚನಗಳು ನಮ್ಮ ಮನಸ್ಸು ಮುಡ್ತಾವ. ಆ ರೀತಿ ನಾವು ತಪ್ಪಿ ನಡಿಬಾರ್ದು ಅನ್ನೋದು ತಿಳಿತು. ಅದಕ್ಕೆ ಹೇಳ್ತಾವ, ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ ನೀ ನನಗೆ ಎಂಥ ಬದುಕು ಕೊಟ್ಟಿ ಆ ಕೊಟ್ಟಂತ ಬದುಕಿನೊಳಗನೆ ನಾನು ಬದುಕ್ತೇನೆ. ಹೆಚ್ಚಿಂದಕ್ಕೆ ಆಸೆ ಮಾಡುವುದಿಲ್ಲ. ಹೆಚ್ಚಿಂದಕ್ಕೆ ಆಸೆ ಮಾಡಿದ್ರೆ ಅದು ತಪ್ಪು. ಆ ರೀತಿ ಅವರಲ್ಲಿ ಒಂದು ಆತ್ಮ ಜಾಗೃತಿ ಇತ್ತು. ನಾವು ಆ ರೀತಿ ಇನ್ನು ಆಗ್ತಾನೆ ಇಲ್ಲ. ಆಗ್ಬೇಕಂತ ಪ್ರಯತ್ನ ಮಾಡ್ತೇವಿ, ಸೋತ್ ಬಿಡ್ತೇವೆ ಒಂದೊಂದ್ಸಲ. ಇದೇ ನೋಡ್ರಿ ನಮ್ಮ ದೌರ್ಬಲ್ಯ ನಮ್ದು. ಎಷ್ಟು ಲಗು ನಮ್ಮ ಮನಸ್ಸು ಸೋಲ್ತದ. ಸೋಲ್ಬಾರ್ದಂತಂದ್ರ ನಮ್ಮಲ್ಲಿ ಗಟ್ಟಿತನ ಬೇಕಂದ್ರ ಮನಸ್ಸು ಗಟ್ಟಿ ಆಗ್ಬೇಕು. ಮನಸ್ಸು ಗಟ್ಟಿ ಆಗ್ಬೇಕಂದ್ರೆ ಮ್ಯಾಲಿನ ಮ್ಯಾಲ್ ನಾವು ಈ ಒಂದು ಸದ್ಗೋಷ್ಠಿಗಳಲ್ಲಿ ಪಾಲ್ಗೊಳ್ಬೇಕು. ಅನಂತರ ಚಿಂತನೆಗಳನ್ನ ಮಾಡ್ಬೇಕು. ಅದಕ್ಕೆ ಒಂದ್ ಕಡೆ ದೇವರ ಜೇಡರ ದಾಸಿಮನ ಹೇಳ್ತಾ, ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆಯೂ ಅಲ್ಲೆ ನಿಮ್ಮ ಶರಣರ ಸೂಳ್ ನಡುವೆಯ ಒಂದ್ ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ನೋಡ್ರಿ ನನಗೇನೂ ಬೇಡ, ನನಗೇನು ಕೊಡು, ನನಗೆ ಅವಾಗಿದ್ರು ಶರಣರ ಸಂಘವನ್ನೇ ಕೊಡು. ಯಾಕ? ಶರಣರ ಸಂಘ ನನ್ನನ್ನ ಉತ್ತಮ ವ್ಯಕ್ತಿಯನ್ನಾಗಿ, ಅತ್ಯುತ್ತಮ ವ್ಯಕ್ತಿಯನ್ನಾಗಿ, ಆ ಪರಮಾತ್ಮನಿಗೆ ಪ್ರೀತಿಯುಳ್ಳ ವ್ಯಕ್ತಿಯನ್ನಾಗಿ ನನ್ನ ತಯಾರು ಮಾಡ್ತೇನೆ. ಹಾಗೆ ಸಂತ ತುಕಾರಾಮರು ಹೇಳ್ತಾರ್ರಿ, ಏನು ನನಗ ನೀ ಎಷ್ಟು ಜನ್ಮ ಆದ್ರೂ ಕೊಡು, ವಿಠಲಿಗೆ ಎಷ್ಟು ಜನ್ಮ ಆದ್ರೂ ಕೊಡು, ಆದ್ರೆ ನನ್ಗೆ ಯಾವಾಗಿದ್ರು ಸತ್ಸಂಗದಲ್ಲಿ ಹುಟ್ಟಿಸು, ಸತ್ಸಂಗವನ್ನ ನಂಗೆ ದಯಪಾಲಿಸು ಅಂತ ಹೇಳ್ತಾರೆ. ಯಾಕ? ಶರಣರ ಸಂಘ ಏನಂತೆ ಬೆಲ್ಲವನ್ನು ಮೆದ್ದಂತೆ. ಒಂದ್ ಕಡೆ ಸರ್ವಜ್ಞರು ಹೇಳ್ತಾರ, ಏನಂತ ಈ ರೀತಿ ಸತ್ಸಂಗವನ್ನು ಕುರಿತು ಶರಣರು ಸಣ್ಣ ವಚನಗಳೊಳಗೆ ಇರ್ಲಿ. ಅಯ್ಯ ನಿಮ್ಮ ಶರಣರ ಅನುಭವದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಶರಣರ ಅನುಭವದಿಂದ ಎನ್ನ ಮನಃಶುದ್ಧವಾಯಿತು, ಅಯ್ಯ ನಿಮ್ಮ ಶರಣರ ಅನುಭವದಿಂದ ಎನ್ನ ಭಾವ ಶುದ್ಧವಾಯಿತು. ನಿಮ್ಮ ಶರಣರು ಎನ್ನನು ಒರೆದೊರೆದು ಆಗು ಮಾಡಿದ ಕಾರಣ ನಾ ನಿಮ್ಮ ಪಾದಕ್ಕೆ ತೊಡಗಿಯಾದೆನು ಅಂತ ಹೇಳ್ಬೇಕಾದ್ರ ಈ ಸತ್ಸಂಗದೊಳಗೆ ಎಷ್ಟೊಂದು ಮಹತ್ವ ಐತಿ. ಅದರಿಂದ ನಮ್ಮ ತನು ಅಂದ್ರೆ ನಮ್ಮ ತನು ಶುದ್ಧ ಆಗುದಂದ್ರೆ ನಾವು ಬೇರೆ ಬೇರೆ ಸಾಬೂನುಗಳನ್ನ ಹಾಕೊಂಡು ಸ್ವಚ್ಛ ಮಾಡ್ತೀವಿ ಅಂತ ಅನ್ನೋದಲ್ಲ. ನಮ್ಮ ಶರೀರದಿಂದ ಆಗುವಂತ ನಮ್ಮ ಕ್ರಿಯಾದಿಗಳು ಅವೇನಾಗ್ತವ, ಅವು ಶುದ್ಧ ಆಗ್ತಾವ. ಈ ಕೈಯಿಂದ ಎಂದೂ ಕೆಟ್ಟ ಕೆಲಸ ಆಗುದಿಲ್ಲ, ಈ ಕಾಲಿನಿಂದ ಎಂತೂ ಕೆಟ್ಟ ಕೆಲಸ ಆಗ್ತಾರ. ಆ ರೀತಿ ಆಗುದಕ್ಕನೆ ಏನ್ ಹೇಳ್ತಾರ, ನಮ್ಮ ತನು ಶುದ್ಧವಾಗುತ್ತದೆ, ಮನಃಶುದ್ಧವಾಗುತ್ತದೆ. ಮನಸ್ಸಿನೊಳಗೆ ಅಲ್ಲದ ವಿಚಾರಗಳು ಬರುವುದಿಲ್ಲ. ಯಾರಿಗೂ ಕೇಳನ್ನು ಮಾಡ್ಬೇಕು, ಇಂಥ ದುರ್ವಿಚಾರಗಳಾಗ್ಲಿ ಏನೂ ಬರುವುದಿಲ್ಲ. ಯಾವಾಗ್ಲಿ ಸುವಿಚಾರಗಳು, ಪರಮಾತ್ಮನ ನಾಮಸ್ಮರಣೆ, ನಾ ಯಾರು ಹೆಂಗ್ ಸಹಾಯ ಮಾಡ್ಲಿ, ನಾ ಯಾವ ರೀತಿ ಸಮಾಜಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಬದುಕ್ಲಿ ಎನ್ನುವಂತ ವಿಚಾರಗಳು ಏನ್ ಬರ್ತಾವಲ್ಲ, ಇದು ಮನಃಶುದ್ಧವಾಗಿತ್ತು. ಆಮೇಲೆ ಭಾವಶುದ್ಧ ಆದಾಗ ಏನಾಗ್ತಾನ, ಆ ಒಂದು ಪರಮಾತ್ಮನ ಒಂದು ಒಲಿಮೆಗೆ ಪಾತ್ರನಾಗ್ತಾನ ಅನ್ನುವಂಥ ವಿಚಾರಗಳು ನಮ್ಮ ಶರಣೆಯರು ಹೇಳ್ತಾ ಬಂದಿದ್ದಾರೆ. ಹೀಗೆ ಅವರ ಮಾತು ಮತ್ತು ಕೃತಿಗಳು ಒಂದೇ ತೆರನಾಗಿತ್ತು. ಮಾತಿನಲ್ಲಿ ದೊಡ್ಡ ಶಕ್ತಿ ಅದ, ಆಗಲೇ ಹೇಳಿದ್ವಿ ನಾವು. ಅದಕ್ಕೆ ಮೃದು ವಚನವೇ ಸಕಲ ಜಪಂಗಳಂದ್ರು, ಮೃದು ವಚನವೇ ಸಕಲ ತಪಂಗಳು, ಮೃದು ವಚನವೇ ಸದಾಶಿವನ ಒಲಿಮೆಯ್ಯ. ನೋಡ್ರಿ ಅವ್ರು ಎಷ್ಟೊಂದು ರೀತಿಯಿಂದ ಹೇಳ್ತಾರ. ಆದ್ರೆ ನಾವು ಈ ಮಾತನ್ನ ಎಷ್ಟೊಂದು ಎಚ್ಚರಿಕೆಯಿಂದ ನಾವು ಶಬ್ದಗಳನ್ನ ಬಳಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿ. ಯಾಕ? ಒಂದು ಮಾತು ಮನಿಯನ್ನ ಕೂಡಿಸ್ತದ, ಅದೇ ಮಾತು ಒಮ್ಮೊಮ್ಮೆ ಮನಿಯನ್ನ ಕೆಡಿಸ್ತದ. ನಮ್ಮ ಭಾವವನ್ನ ಕೆಡಿಸೋದು ಯಾರು ಒಮ್ಮೆ ಪಡೆದ್ ಪೆಟ್ಟು ತಾಳ್ಕೋಬಹುದು, ಆದ್ರ ಮಾತಿನ ಪೆಟ್ಟುಗಳು ಅವು ಬಹಳ ಹೃದಯಕ್ಕೆ ಇರಿತಾವ. ಅದಕ್ಕೆ ಮಾತನ್ನ ಬಳಸ್ಬೇಕಾರೆ, ಶಬ್ದವನ್ನ ಬಳಸ್ಬೇಕಾರೆ ಎಚ್ಚರ ಇದೆ ಅಂತ ಹೇಳ್ತಾ ಅಲ್ಲವ ಪ್ರಭುಗಳು ಹೇಳ್ತಾರ, ಮಾತೆಂಬುದು ಜ್ಯೋತಿರ್ಲಿಂಗ ಅನ್ಬಿಟ್ರು.
ಮಾತು ಬೇರೆ ಅಲ್ಲ, ಅದು ಲಿಂಗ, ಅದು ಜ್ಯೋತಿರ್ಲಿಂಗ. ಯಾಕಂದ್ರೆ ನಾವು ಪರಮಾತ್ಮನ ಎದರಿಂದ ತಿಳಿದೇವಿ, ನಮ್ಗ್ ಸಂತರು ಶರಣರ ಅವನ ಈ ರೀತಿ ಇದಾನ, ಅವನು ಇಡೀ ಜಗತ್ತಿಗೆ ಒಬ್ಬನೇ ಒಡೆಯ ಅದಾನ. ಅವನು ಸರ್ವಜ್ಞನದಾನ, ಸರ್ವಶಕ್ತನದಾನ, ಸರ್ವವ್ಯಾಪಿ ಅದಾನ, ಪ್ರತಿಯೊಬ್ಬರ ಹೃದಯದಲ್ಲಿಯೂ ಅದಾನ, ಪ್ರತಿಯೊಂದು ಜೀವರಾಶಿಗಳಲ್ಲಿ ಅದಾನ. ಇವನ್ನೆಲ್ಲಾ ನಾವು ತಿಳ್ಕೋಬೇಕು ಅಂತಂದ್ರೆ ಎದರಿಂದ ಶಬ್ದಗಳ ಮೂಲಕವಾಗಿ. ಅದಕ್ಕೆ ಮತ್ತೊಂದ್ ಕಡೆ ಚನ್ನಬಸವನವ್ರು ಹೇಳ್ತಾರ, ನಮ್ಮ ಶರಣರು ಶಬ್ದ ಸೋಪಾನವ ಕಟ್ಟಿ ಕೊಟ್ಟರು. ಎಷ್ಟೊಂದು ಸುಂದರವಾಗಿ ಅವರೆಲ್ಲ ಬರ್ದಾರ ವಚನಗಳನ್ನ. ಅವುಗಳನ್ನ ನಾವು ಸ್ವಲ್ಪ ಓದ್ತಾ ಇಂತ ಸತ್ಸಂಗದೊಳಗ ನಾವು ಪುನರಪಿ ಅವಳನ್ನ ಮನನ ಮಾಡ್ತಾ ಬಂದಾಗ ನಾವು ಎಲ್ಲಿ ನಾವು ಎಡವಾಕತ್ತೇವಿ, ಎಲ್ಲಿ ತಪ್ತೇವಿ ಅನ್ನುವಂಥ ಜ್ಞಾನ ನಮ್ಗೆ ತಾನೇ ತಿಳಿತದ. ಅದಕ್ಕೆ ಶರಣರ ವಚನಗಳು, ಆಮೇಲೆ ಸಂತರ ನುಡಿಗಳು ಇವೇನದಾವಂದ್ರ ನಮ್ ಕನ್ನಡ ಇದ್ದಂಗ ನಮ್ಮನ್ನ, ನಮ್ಮ ಒಂದು ಕ್ರಿಯೆಗಳನ್ನ, ನಮ್ಮ ವಿಚಾರಗಳನ್ನ ಅವು ನಮಗೆ ತೋರಿಸ್ಕೊಡ್ತಾವ. ನಾವ್ ಹೆಂಗ ಅದೇವಿ ಅಂತೇಳಿ. ಹೀಗಾಗಿ ಅವುಗಳನ್ನ ಮೇಲಿಂದ ಮೇಲೆ ನಾವು ಸ್ವಲ್ಪ ಅಭ್ಯಾಸ ಮಾಡ್ಬೇಕಾಗಿ. ಅನಂತರ ಇದು ಬದುಕು ಆಯ್ತಾ. ಇನ್ನು ಬದುಕು ಬೆಳಗಬೇಕಂತಂದ್ರ ಅದು ಬದುಕು ಬೆಳಗು ಅದನ್ನ ಸ್ವಲ್ಪ ಬೆಳಕನ್ನ ಮಾಡ್ಕೊಳ್ಳೋದಂದ್ರೆ ಏನು, ಅದಕ್ಕೆ ನಾವು ಏನಾದ್ರೂ ದೀಪಗಳನ್ನ ಹಚ್ಕೋಬೇಕೇನು ಅಂತಂತೇನಲ್ಲ. ನಮ್ಮ ಬದುಕು ಬೆಳಕಾಗ್ಬೇಕಂದ್ರೆ ಜ್ಞಾನಮಯವಾದ ಅದು ಸುಜ್ಞಾನದಿಂದ ತುಂಬಿರ್ಬೇಕು. ಆಮೇಲೆ ಅದು ತನಗೂ ಹಾಗೂ ತನ್ನ ಸುತ್ತಮುತ್ತಿನ ಇಲ್ಲಿದ ಸಮಾಜದ ಎಲ್ಲರಿಗೂ, ರಾಷ್ಟ್ರಕ್ಕೂ ಎಲ್ಲಕ್ಕೂ ಅದೇನಾಗಿರ್ಬೇಕು, ಸಕಾರಾತ್ಮಕವಾಗಿ ಅದು ಅನುಕೂಲವನ್ನ, ಒಳ್ಳೆಯದನ್ನ ಉಂಟು ಮಾಡ್ತಿರ್ಬೇಕು. ಅಂದ್ರೆ ಮಾತ್ರ ಅದಕ್ಕೆ ಏನಾಗ್ತತಿ, ಅಂತ ಬದುಕಿಗೆ ನಾವು ಬೆಳಕಾಗಬೇಕು ಅಂತ. ಅದು ಜ್ಞಾನದ ಬೆಳಕು. ಈ ರೀತಿ ತಮ್ಮ ಬದುಕು ಹೇಗೆ ಇರ್ಲಿ, ಸಮಾಜಕ್ಕಾಗಿ ತಮ್ಮ ದೇಹವನ್ನು ಶ್ರಮಿಸಿದವರು ಸಹ ಸಾಕಷ್ಟು ಜನ ಅದಾರ. ಸಾಕಷ್ಟು ಜನ ಅಂತವ್ರ ಉದಾಹರಣೆಗಳನ್ನ ನಾವು ಕೊಡ್ತಾ ಹೋದ ಒಂದು ದೊಡ್ಡದೊಂದು ಪಟ್ಟಿನೇ ಆಗ್ತದೆ. ಹಾಗೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ತಿಳಿಸುವಂತ ಅನೇಕ ಸಂತರು ಕೆಲವೊಂದಿಷ್ಟು ಒಂದೆರಡು ಉದಾಹರಣೆ ಹೇಳ್ಬೇಕಂತಂದ್ರ, ತಮ್ಗೆಲ್ಲ ಗೊತ್ತಿರ್ಬೇಕು, ಬಿಹಾರದೊಳಗ ಒಬ್ಬ ಸಾಮಾನ್ಯ ಮನುಷ್ಯ ಮಾನ್ಸಿ ಅಂತನೋ ಎಂತ ದೊಡ್ಡ ಕೆಲಸ ಮಾಡಿದ. ಗೊತ್ತಿರ್ಬೇಕು, ನೀವೆಲ್ಲ ಇಲ್ಲಿ ಶಿಕ್ಷಕರು ಸಾಮಾನ್ಯವಾಗಿ ಇಂಥವೆಲ್ಲ ಕೇಳಿರ್ತೀರಿ. ಆದ್ರೂ ಸುಮ್ನೆ ನೋಡ್ರಿ, ಒಬ್ಬ ಆ ಯುವಕ ತನ್ನ ಸ್ಥಿತಿ, ಅವಳು ಹೆರಿಗೆ ಆಗುವಾಗ ಅವಳಿಗೆ ಕೂಡಲೇ ಸೂಕ್ತವಾದಂತ ವೈದ್ಯಕೀಯ ಸೌಲಭ್ಯ ಸಿಗಲಿಲ್ಲ. ಸುಮಾರು ಗುಡ್ಡವನ್ನ, ಅದೆಲ್ಲ ಬೆಟ್ಟ ಗುಡ್ಡದ ಒಂದು ಗುಡ್ಡಗಾಡು ಪ್ರದೇಶದೊಳಗ ಅವಳನ್ನ ಕರೆದುಕೊಂಡು ಸುಮಾರು 20-25 ಕಿಲೋಮೀಟರ್ ಆ ಗುಡ್ಡವನ್ನ ಸುತ್ತಿ ಹೋಗೋದ್ರೊಳಗ ಅವಳು ಏನಾಗ್ತಾಳೆ, ಮರಣವನ್ನಪ್ಪ. ಅವನಿಗೆ ಇಷ್ಟೊಂದು ದುಃಖ ಆಗ್ತದಲ್ಲ. ಯಾಕಾಯ್ತಿದು? ತನಗ ಕೂಡಲೇ ಆ ಒಂದು ವೈದ್ಯಕೀಯ ಒಂದು ಚಿಕಿತ್ಸೆ ಸಿಗಲಿಲ್ಲ, ತನ್ನ ಪ್ರೀತಿಯ ಮಾಡಿದ ಸತ್ಲು ಅಂತ ತಿಳ್ಕೊಂಡು ಅವನು ಬಹಳ ನೊಂದ್ಕೊಂಡು ಏನ್ ಮಾಡ್ತಾನ, ಶಪಥ ಮಾಡ್ತಾನ. ಯಾಕಂದ್ರೆ ನೇರವಾಗಿ ಗುಡ್ಡವನ್ನ ಕೊಡ್ತಾರೆ, ಕೇವಲ 2 ಕಿಲೋಮೀಟರ್ದೊಳಗ ಆ ಒಂದು ಪಟ್ಟಣವನ್ನ ಸೇರುವ ಅವಕಾಶ ಇರ್ತದೆ. ಅದನ್ನ ಅವ ಸುಮಾರು ಆ ಕೆಲಸವನ್ನ ಸ್ವತಃ ತಾನೇ ಮಾಡಕ್ ಶುರು ಮಾಡ್ತಾನೆ. ಗುಡ್ಡವನ್ನ ಕಡಿದು ಸುಮಾರು 20-22 ಕಿಲೋಮೀಟರ್ ಉದ್ದದ ಒಂದು 2 ಕಿಲೋಮೀಟರ್ ಹೋಗುವಂತ ಏನ್ ಮಾಡ್ತಾನ, ರಸ್ತೆಯನ್ನು ಸ್ವತಃ ತಾನೇ ತಯಾರು ಮಾಡ್ತಾನ. ಇದಕ್ಕೆ ಅವ್ನು ಸುಮಾರು 22 ವರ್ಷಗಳವರೆಗೆ ಕಷ್ಟಪಡ್ತಾನ. ನೋಡ್ರಿ ಅವನ ಸಾಧನೆ ನೋಡ್ರಿ. ಇಂಥ ಕೆಲಸ ಯಾರು ಮಾಡ್ಬೇಕು ಅಂತಂದ್ರ ಸರ್ಕಾರದವ್ರು ಮಾಡ್ಬೇಕು. ಯಾಕಂದ್ರ ಜನರ ಹಿತ ಬಯಸುದೇ ಅದಕ್ಕಾಗಿ ಅದಕ್ಕಾಗಿಯೇ ಒಂದು ಸರ್ಕಾರ ಒಂದು ರಚನೆ ಆಗಿರ್ತದ. ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ ನೋಡ್ರಿ. ಅದರಿಂದ ಅದ್ ಮಾಡಿದ್ರಿಂದ ಏನಾಯ್ತು, ಆ ಒಂದು ತಮ್ಮ ಆ ಹಳ್ಳಿಯ ಅನೇಕ ಜನರಿಗೆ ಅತಿ ತ್ವರಿತಗತಿಯಲ್ಲಿ ಪಟ್ಟಣಕ್ಕೆ ಹೋಗಿ ಒಂದು ವೈದ್ಯಕೀಯ ಸೌಲಭ್ಯವನ್ನು ಪಡೆಯುವಂತಹ ಒಂದು ಅನುಕೂಲ ಒದಗಿತು. ಇದೇನ್ ಸಾಮಾನ್ಯ ಕೆಲಸ ನೋಡ್ರಿ. ಗುಡ್ಡ ಕಡಿಯೋದೊಂದು ಸುಮ್ಮನಲ್ಲ, ಒಬ್ಬ ಏಕ ವ್ಯಕ್ತಿಯಾಗಿ ಇದನ್ನ ಮಾಡ್ಯಾನಂದ್ರ ಅದೇನ್ ಸಾಮಾನ್ಯ ಕೆಲಸ. ಅದಕ್ಕೆ ಅವ್ನು ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟೊಂದು ಅವನು ತೊಂದರೆನ ಅನುಭವಿಸಿರ್ಬೇಕು. ಆದ್ರೆ ಅವನ ಕೆಲಸ ಇವತ್ ಸ್ಮರಣೆ ಮಾಡ್ತಾನೆ. ಇದು ತಾನು ತನ್ನ ಬದುಕನ್ನ ಬೆಳಗಿಸಿಕೊಂಡು ಹೈರಾಣ. ಅದು ದೈಹಿಕ ನೋವು ಮುಖ್ಯ ಆಗ್ಲಿಲ್ಲ, ಅವನು ತಾನು 4 ಜನರಿಗೆ ಅನುಕೂಲ ಮಾಡಿಕೊಟ್ಟೆ ಅನ್ನುವಂಥ ಅವನ ಮಾನಸಿಕ ತೃಪ್ತಿ, ಮಾನಸಿಕವಾದಂತಹ ಅವನ ಆನಂದ ಅದೇನೈತಲ್ಲ, ಅವನಿಗೂ ಒಂದು ಆನಂದವನ್ನು ಕೊಡ್ತು. ಇತರರೇ ಬಾಳಿಗೆ ಏನಾಯ್ತ್ರಿ, ಅನುಕೂಲವಾಗಿ ಅವ್ರೆಲ್ಲರೂ ಅವ್ನು ಸ್ಮರಣೆ ಮಾಡ್ತಾರ. ಯಾಕ ಒಬ್ಬ ವ್ಯಕ್ತಿಯಿಂದ ನಮ್ಮ ಜೀವನಕ್ಕೆ ಹಗುರ ಆಯ್ತು, ಅನುಕೂಲ ಆಯ್ತು ಅಂತ ವ್ಯಕ್ತಿಗೆ ನಾವೇನಂತೇವಿ, ಅಂತವ್ರೆಲ್ಲ ತಮ್ಮ ಬದುಕನ್ನ ಬೆಳಕಾಗಿಸಿಕೊಂಡರು ಅಂತ ಹೇಳಿ ಸಾರ್ಥಕ ಮಾಡುದು. ತಾನು ಬೆಳೆದು ಅನ್ಯರಿಗೂ ಬೆಳೆಯಲಿಕ್ಕೆ, ಅನ್ಯರಿಗೂ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತಹ ಬದುಕು ಏನಂತೇವಿ, ಅದು ಸಾರ್ಥಕ ಬದುಕು. ಅದು ಆ ರೀತಿ ಇದ್ರ ಬದುಕು ಬೆಳಕಾದಂತೆ. ಹಾಗೆ ಈ ರೀತಿ ಮಾಡಿದಂತ ಇನ್ನೂ ಅನೇಕ ಮಹಾತ್ಮರದಾರ.
ಆ ಅವರ ಎಲ್ಲಾ ಒಂದ್ ಮಾಡಿದ್ರು. ನಾವು ಇಲ್ಲೇ ನಮ್ಮ ಕರ್ನಾಟಕದೊಳಗನೆ ಸುಮಾರು ತಮ್ಮೆಲ್ಲರಿಗೆ ತಿಳಿದಿರುವಂತೆ ಮೋಕ್ಷಗೊಂಡಮ್ಮ ವಿಶ್ವೇಶ್ವರಯ್ಯನವರು ನೋಡ್ರಿ, ಮಳೆಯಾಗಿ ನೀರೆಲ್ಲ, ನದಿಯ ನೀರೆಲ್ಲಾ ಸುಮ್ಮನೆ ಹರಿದು ಹರಿದು ಸಾಗರವನ್ನ ಸೇರುವಂತ ನೀರನ್ನ ಅದ್ರೊಳಗೆ ಗುರುತಿಸಿದ್ರು ಅವರು. ಏನು ಎರಡನ್ನು ಗುರುತಿಸಿದ್ರು. ಈ ನೀರನ್ನ ನಾವು ತಡೆ ಹಿಡಿದು ರೈತರ ಭೂಮಿಗಳಿಗೆ ನೀರನ್ನ ನಾವು ಒಂದು ಒದಗಿಸಿ ಕೊಟ್ರ ನೀರ ಅವ್ರಿಗೆ ಮಳೆ ಆಗದ ಸಂದರ್ಭದಲ್ಲಿ ಸಹಿತ ಅವ್ರಿಗೆ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಬದುಕಲಿಕ್ಕೆ ಅನುಕೂಲ. ಎರಡನೇದು, ಆ ಧುಮ್ಮಿಕ್ಕಿ ಹರಿಯುವ ನೀರಿನಲ್ಲಿ ಏನೈತಿ, ಜಲಪಾತಗಳನ್ನ ನೋಡಿದ್ರಂತವ್ ಅವರು. ಜೋಗ ಜಲಪಾತವನ್ನ ನೋಡಿ ಅಂದ್ರ ಎಷ್ಟೊಂದು ಅಗಾಧವಾದ ಶಕ್ತಿ ವ್ಯರ್ಥವಾಗಿ ಸಮುದ್ರವನ್ನು ಸೇರುತ್ತಿದೆಯಲ್ಲ ಅಂತ ಅಂದ್ಕೊಂಡ್ರಂತವ್ರು. ಅಂದು ಅವ್ರು ಇದಕ್ ನಾ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು, ಇದ್ರೊಳಗಿರೋ ಶಕ್ತಿಯನ್ನ ನಾನು ತೆಗೆದು ಉಪಯೋಗ ಮಾಡ್ಕೋಬೇಕಂತ ಹೇಳಿ ಅವಾಗ ನೋಡ್ರಿ ವಿದ್ಯುತ್, ನೀರಿನೊಳಗೆ ಇರುವಂತಹ ವಿದ್ಯುತ್ತನ್ನ ಯಾವ ರೀತಿ ಉತ್ಪಾದನೆ